ಅರಸು ಮಿನಿ ವಿಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡ್ಯೂಟಿಯಿಂದ ಮನೆಗೆ ಬಂದಾಗ ನಿಮ್ಮ ಲವ್ಡ್ ಒನ್ಸಿಂದ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ನಿಮಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಗೆ ಗಿಫ್ಟ್ಸ್ ಯಾವಾಗಲೂ ಕಾಸ್ಟ್ಲಿ ಆಗಿರಬೇಕು, ದೊಡ್ಡದೇ ಆಗಿರಬೇಕು ಅನ್ನೋದು ಬೇಕಾಗಲ್ಲ. ಈ ಥರ ಸಣ್ಣ ಗೆಸ್ಚರ್ಸ್, ಅದು ನೀರು ತಂದು ಕೊಡೋದೇ ಆಗಿರ್ಬೋದು, ಇಲ್ಲ ನಿಮಗಾಗಿ ಬ್ರೇಕ್ಫಾಸ್ಟ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಮನುಷ್ಯನಿಗೆ ಎಷ್ಟು ಹ್ಯಾಪಿನೆಸ್ ತಂದು ಕೊಡುತ್ತೆ. ಈ ದಿನ ನಾವು ಫ್ರೀ ಟೈಮ್ ವರ್ಸಸ್ ಮೀ ಟೈಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೀ ಟೈಮ್ ಅಂದರೆ ಏನು? ನಿಮಗಾಗಿ ಎತ್ತಿಟ್ಟಿಕೊಂಡಿರುವಂತಹ ಟೈಮ್. ಸೊ ಈ ಟೈಮಲ್ಲಿ ನಿಮಗೆ ಬೇಕಾಗುವಂತಹ, ನಿಮಗೆ ಖುಷಿ ಕೊಡುವಂತಹ ಕೆಲಸ ನೀವು ಮಾಡ್ತೀರಾ. ಅದು ಯಾವುದೇ ರೀತಿ ಕೆಲಸ ಆಗಿರ್ಬೋದು. ನೀವು ಅಡುಗೆ ಮಾಡ್ಬೋದು, ಇಲ್ಲ ನಿಮಗೆ ಡೈರಿ ಬರೆಯೋ ಹ್ಯಾಬಿಟ್ ಇದ್ದರೆ ನೀವು ಅದನ್ನು ಮಾಡ್ಬೋದು. ಸೊ ಇದೆಲ್ಲ ನಿಮ್ಮ ಮೀ ಟೈಮಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದೆಲ್ಲ ಮಾಡಿ ಆದಮೇಲೆ ಟೈಮ್ ಇನ್ನೂ ಮಿಕ್ಕಿದ್ರೆ ಅದು ನಿಮ್ಮ ಫ್ರೀ ಟೈಮ್. ಸೊ ಎರಡರಲ್ಲೂ ಯಾವುದು ಇಂಪಾರ್ಟೆಂಟು ಒಬ್ಬ ಮನುಷ್ಯನಿಗೆ ಅಂತ ಅಂದರೆ ಅದು ಯಾವಾಗಲೂ ಮೀ ಟೈಮ್ ಆಗಿರುತ್ತೆ. ಮೀ ಟೈಮ್ ನೀವು ನಿಮಗೆ ಕೊಟ್ಟರೆ ನಿಮ್ಮ ಪ್ರೊಡಕ್ಟಿವಿಟಿ ಲೆವೆಲ್ಲು ಮತ್ತು ನಿಮ್ಮ ಮೈಂಡ್ ರಿಫ್ರೆಶ್ಮೆಂಟ್ ತುಂಬಾ ಹೆಚ್ಚಿಗೆ ಇರುತ್ತೆ. ಸೊ ನೀವು ಇನ್ಮೇಲೆ ಯಾವಾಗಾದರೂ ನಿಮಗೆ ಟೈಮ್ ಇದೆ ಅಂತ ಅನ್ನಿಸ್ದಾಗ ಇದು ನಿಮ್ಮ ಮೀ ಟೈಮಾ ಇಲ್ಲ ಫ್ರೀ ಟೈಮಾ ಅಂತ ಒಂದು ನಿಮಿಷ ಥಿಂಕ್ ಮಾಡಿ, ಹಾಗೆ ಆ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಮ್ಮ ಪ್ರತಿದಿನದ ರೂಟೀನ್ನ ಒಂದು ಸಲ ಡಿಸ್ಕಸ್ ಮಾಡ್ಕೊತೀವಿ. ಹಾಗೆ ನಮ್ಮ ಮುಂದಿನ ದಿನವನ್ನು ನಾವು ಯಾವ ರೀತಿಯಾಗಿ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೊತೀವಿ. ಹಾಗೆ ಇಬ್ಬರೂ ರೆಡಿ ಆಗಿಬಿಟ್ಟು ಅರಸು ಕಪಲ್ಸ್ ಈ ದಿನ ನಮ್ಮ ಮೀ ಟೈಮಲ್ಲಿ ನಾವು ಮೂವಿ ಟೈಮ್ನ ಇನ್ಕ್ಲೂಡ್ ಮಾಡಿದ್ವಿ. ಸೊ ಯಾವತ್ತು ನಮ್ಮ ಇಬ್ಬರಿಗೂ ಈ ಥರ ಟೈಮ್ ಸಿಗುತ್ತೋ ಫಸ್ಟ್ ನಾವು ನಮಗಂತ ಆ ಟೈಮ್ನ ಎತ್ತಿಟ್ಕೊತೀವಿ. ನಂತರ ಮಿಕ್ಕಿರೋ ಟೈಮಲ್ಲಿ ನಾವು ಬೇರೆ ಕೆಲಸಗಳನ್ನು ಮಾಡ್ಕೊಂಬಿಡ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಹೆಕ್ಟಿಕ್ ಶೆಡ್ಯೂಲ್ ವೀಕ್ ಏನಿರುತ್ತೋ ಅದಕ್ಕೆ ನಾವು ಎನರ್ಜೆಟಿಕ್ ಆಗೂ ಇರ್ತೀವಿ, ಹಾಗೆ ರಿಫ್ರೆಶ್ಡ್ ಆಗೂ ಇರ್ತೀವಿ. ಮೂವಿನ ಎಂಜಾಯ್ ಮಾಡಿಬಿಟ್ಟು ನಾವು ನಮ್ಮ ಈ ವಿಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಮೀ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಹ್ಯಾವ್ ಅ ಬ್ಯೂಟಿಫುಲ್ ಡೇ ಪೀಪಲ್.